ಹೆಚ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಪ್ರೀತಂ ಗೌಡ್ರಿಗೆ ಇನ್ನೂ ಯಂಗ್ ಏಜ್, ಕುಳಿತು ಮಾತನಾಡಿ ಸರಿ ಮಾಡೋಣ, ಬೇಕಿದ್ರೆ ಎಂಪಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿ, ಬಿಜೆಪಿ ಮೈತ್ರಿ ಗಟ್ಟಿಗೊಳಿಸುವ ಮಾತನಾಡಿದ ಎಚ್ಡಿ ಕುಮಾರಸ್ವಾಮಿ. ನಾನೇನು ಮಾಡಬೇಕು ಎಂದು ಪಕ್ಷ ತೀರ್ಮಾನ ಮಾಡುತ್ತೆ, ರಾಜಕಾರಣದಲ್ಲಿ ಅಣ್ಣ ತಮ್ಮ ಆಗಲು ಆಗಲ್ಲ, ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಗೆ ಪ್ರೀತಂ ಗೌಡ ವಿರೋಧ. ಈಡೇರಿದ 3 ದಶಕಗಳ ಕನಸು, ಇಂದಿನಿಂದ ರೈಲು ನಿಲುಗಡೆ ಆರಂಭ, ಫಲಿಸಿದ ಆಲೂರು ತಾಲೂಕು ಜನರ ಹೋರಾಟ. ಪ್ರೀತಂ ಗೌಡ್ರಿಗೆ ಇನ್ನು ಯಂಗ್ ಏಜ್ ಇದ್ದು ಅವರೊಬ್ಬ ನಮ್ಮ ತಮ್ಮ ಇದ್ದಂತೆ, ಎಲ್ಲವನ್ನ ಕುಳಿತು ಸರಿ ಮಾಡೋಣ, ಬೇಕಾದ್ರೆ ಅವರನ್ನೇ ಲೋಕಸಭೆ ಚುನಾವಣೆಯಲ್ಲಿ ನಿಲ್ಲಿಸೋಣ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ವ್ಯಂಗ್ಯವಾಗಿ ಮಾತನಾಡಿದರು. ಹಾಸನ ತಾಲೂಕಿನ ಕಟ್ಟಾಯ ಹೋಬಳಿ ಚನ್ನಂಗಿಹಳ್ಳಿ ಗ್ರಾಮದ ಶ್ರೀ ಕೆರೆ ಕೋಡಿಯಮ್ಮ ಮತ್ತು ಶ್ರೀ ಈಶ್ವರ ದೇವಾಲಯದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಭಾಗವಹಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು. ಹಾಸನ ಮತ್ತು ಮಂಡ್ಯ ಬಿಜೆಪಿಗೆ ಟಿಕೆಟ್ ನೀಡುವಂತೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಒತ್ತಾಯ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಅವರನ್ನೇ ನಿಲ್ಲಿಸಬೇಕೆಂದರೆ ನಿಲ್ಲಿಸೋಣ, ಅವರೇ ನಿಲ್ಲಬೇಕೆನ್ನುವ ಆಸೆ ಇದ್ರೆ ಚರ್ಚೆ ಮಾಡೋಣ, ನಾವು ಅವರು ಅಣ್ಣ ತಮ್ಮಂದಿರ ತರಹ ಹೋಗಬೇಕಲ್ವಾ, ಅವರಿಗೆ ಇನ್ನೂ ಯಂಗ್ ಏಜ್, ಮಾತನಾಡ್ತಾರೆ, ಮಾತಿನ ಬಿರುಸು, ಅವರೊಬ್ಬ ನಮ್ಮ ತಮ್ಮ ಅಲ್ಲವೇ, ಕುಳಿತು ಸರಿ ಮಾಡೋಣ, ಅದೇನು ಸಮಸ್ಯೆ ಅಲ್ಲ ಎಂದರು. ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ವಿಚಾರವಾಗಿ ಮಾತನಾಡಿ, ನಾನು ಆ ವಿಷಯದಲ್ಲಿ ಈ ಕ್ಷಣದವರೆಗೂ ಯಾವುದೇ ತೀರ್ಮಾನ ಮಾಡಿಲ್ಲ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯದಲ್ಲೂ ನೀವೇ ನಿಲ್ಲಬೇಕು ಅಂತಾರೆ, ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ದೇವೇಗೌಡರು ನಿಲ್ಲದೇ ಇದ್ರೆ ನೀವೇ ಬಂದು ಬಿಡಿ ಅಂತಿದ್ದಾರೆ, ಅಭಿಮಾನದಲ್ಲಿ ಮಾತನಾಡ್ತಾರೆ, ಹಾಗಂತ ಎಲ್ಲ ಕಡೆ ನಾನೇ ನಿಲ್ಲಲು ಆಗುತ್ತಾ, ಮುಂದೆ ನೋಡೋಣ ಏನೇನ್ ಮಾಡಬೇಕು ಅಂತ ಎಂದು ಉತ್ತರಿಸಿದರು. ಇತ್ತೀಚೆಗೆ ರಾಜಕೀಯ ಸಂಘರ್ಷ ನಡೆಯುತ್ತಿದ್ದು, ಕೇಂದ್ರ ರಾಜ್ಯದ ನಡುವೆ ವಾಗ್ದಾಳಿ ನಡೆಯುತ್ತಿದೆ, ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇನೆ, ಇಂದಿನಿಂದ ಜಂಟಿ ಅಧಿವೇಶನ ಆರಂಭವಾಗುತ್ತೆ, ಫೆಬ್ರವರಿ 16 ಬಜೆಟ್ ಮಂಡನೆಗೆ ಸಮಯ ನಿಗದಿ ಮಾಡಿದ್ದಾರೆ, ವಿಧಾನಸಭೆ ಕಲಾಪದಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ಅಂಕಿ ಅಂಶಗಳ ಜೊತೆ ಚರ್ಚೆ ಮಾಡಿ ಮಾತನಾಡಲು ತೀರ್ಮಾನ ಮಾಡಿದ್ದೇನೆ, ಕೇಂದ್ರದಿಂದ ರಾಜ್ಯಕ್ಕೆ ಟ್ಯಾಕ್ಸ್ ಹಣ ಕೊಡುವ ಈ ಸಿಸ್ಟಮ್ ಪ್ರಾರಂಭವಾಗಿದ್ದು ಯಾವಾಗ, ಈಗ ದೊಡ್ಡ ಮಟ್ಟದಲ್ಲಿ ಕೇಂದ್ರದ ಮೇಲೆ ದಾಳಿ ನಡೆಯುತ್ತಿದೆ ಎಂದರು. ಜೊತೆಯಲ್ಲಿ ಶಾಸಕ ಎಚ್ಪಿ ಸ್ವರೂಪ್ರಕಾಶ್, ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ ಹಾಗೂ ಮುಖಂಡರು, ಗ್ರಾಮಸ್ಥರು ಸೇರಿದಂತೆ ಇತರರು ಭಾಗವಹಿಸಿದ್ರು. ಹೆಚ್ಎನ್ ನ್ಯೂಸ್ ಹಾಸನ. ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು, ಆ ನಿಟ್ಟಿನಲ್ಲಿ ನೀವು ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ನಾನು ಇಲ್ಲ ಅಂತ ಹೇಳಲ್ಲ, ಆ ಸಮಸ್ಯೆಗಳಿಗೆ ಪರಿಹರಿಸ್ಕೊಳ್ತಕ್ಕಂಥದ್ದಕ್ಕೂ ಯಾವುದೇ ರೀತಿಯಲ್ಲಿ ಏನು ಸಮಸ್ಯೆ ಇಲ್ಲ, ಪರಿಹರಿಸ್ತೀವಿ. ಈಗ ನೀವು ನೋಡಿದ್ದೀರಿ ದೇವೇಗೌಡರದು ಮತ್ತು ಪ್ರಧಾನಮಂತ್ರಿಗಳ ಒಂದು ಬಾಂಧವ್ಯ ಯಾವ ರೀತಿ ಇದೆ ಅಂತ ಹೇಳಿ. ಇವತ್ತು ಬಹುಶಃ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗೋದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಆ ರೀತಿಯ ವಾತಾವರಣ ಜನಗಳಲ್ಲಿ ಬಂದೋಗಿದೆ. ಇವತ್ತು ಇಡೀ ವಿಶ್ವದಲ್ಲೇ ಚರ್ಚೆ ಮಾಡ್ತಕ್ಕಂಥ ಒಬ್ಬ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅಂಥವರು ಇವತ್ತು ಹಾಸನ ಜಿಲ್ಲೆಯ ಒಬ್ಬ ಮಣ್ಣಿನ ಮಗ, ಇಲ್ಲಿಂದ ಬೆಳೆದಂತ ಒಬ್ಬ ಸಾಮಾನ್ಯ ರೈತ ಕುಟುಂಬದ ಒಬ್ಬ ಮಾಜಿ ಪ್ರಧಾನಮಂತ್ರಿ ಅಂತ ನಾನು ಹೇಳಲ್ಲ, ರೈತನ ಮಗನಿಗೆ ಇವತ್ತು ಸಹ ಅವರ ಕಚೇರಿಗೆ ಹೋದರೆ ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತಾರೆ, ಯಾವ ರೀತಿ ಗೌರವಿಸ್ತಾರೆ ಅಂತಕ್ಕಂಥದ್ದನ್ನ ಇತ್ತೀಚೆಗೆ ನೀವೇ ಮಾಧ್ಯಮಗಳಲ್ಲಿ ಬಿಂಬಿಸಿದೆ. ಅದರಿಂದ ಇಲ್ಲಿ ಪ್ರಶ್ನೆ 28ಕ್ಕೆ 28 ಸ್ಥಾನ ನಾವು ಗೆಲ್ಲಬೇಕು ಅಂತ ಇರ್ತಕ್ಕಂಥದ್ದು ಯಾವ JDS ನ ಮುಗಿಸೇ ಬಿಟ್ಟಿದ್ದೇವೆ. ನಾನೇನು ಮಾಡಬೇಕೆಂಬುದರ ಬಗ್ಗೆ ಬಿಜೆಪಿ ಪಕ್ಷ ತೀರ್ಮಾನ ಮಾಡುತ್ತೆ, ರಾಜಕಾರಣದಲ್ಲಿ ಅಣ್ಣ ತಮ್ಮ ಆಗಲಾಗುವುದಿಲ್ಲ ಎಂದು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಟಾಂಗ್ ನೀಡಿದರು. ಹಾಸನ ನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ತಿರುಗೇಟು ನೀಡಿದ್ರು. ನಾನೇನು ಮಾಡಬೇಕೆಂಬುದರ ಬಗ್ಗೆ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, ಅದನ್ನ ಬೇರೆ ಪಕ್ಷದವರು ಹೇಳುವಂತಹದ್ದೇನು ಪ್ರಸ್ತುತವಲ್ಲ, ನಮ್ಮ ಪಕ್ಷದವರು ತೀರ್ಮಾನ ಮಾಡ್ತಾರೆ. 2023ರಲ್ಲಿ ಉತ್ಸಾಹದಲ್ಲಿ ಪ್ರೀತಂ ಗೌಡ್ರನ್ನ ಸೋಲಿಸಿ ಅಂತ ಹೇಳಿದಾಗ್ಲೂ ಹಾಸನದ ಜನ 78,000 ಓಟನ್ನ ನನಗೆ ಹಾಕಿದ್ದಾರೆ. 78,000 ಮತಗಳು ಪ್ರೀತಂ ಗೌಡ ಪರವಾಗಿ, ಅವರ ವಿರುದ್ಧವಾಗಿ ಬಿದ್ದಿರುವ ಮತಗಳು ಅನ್ನೋದನ್ನ ಅವರ ಮನಸ್ಸಿನಲ್ಲಿ ಇಟ್ಕೊಳ್ಳಿ. 84,000 ಮತಗಳನ್ನ ಅವರ ಅಭ್ಯರ್ಥಿ ತಗೊಂಡಿದ್ದಾರೆ, ಆ ಬೂತ್ಗಳ ಪಟ್ಟಿಯನ್ನ ಇಟ್ಟುಕೊಂಡಿರಲು ಹೇಳಿ. ಆ 84,000ದಲ್ಲಿ ಈಗ 44,000 ಎಲ್ಲಿ ಹೋಗಿ ಕುಳಿತುಕೊಂಡಿದೆ ಅನ್ನೋದನ್ನ ನೋಡಿದ್ರೆ ಪ್ರೀತಂ ಗೌಡನ ಶಕ್ತಿ ಏನೆಂಬುದು ತಿಳಿಯುತ್ತೆ ಎಂದರು. ಅವರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಗೆಲ್ಲಿಸಿಕೊಂಡಿದ್ದಾರೆ, ಅವರ ಶಕ್ತಿ ಏನೆಂದು ಅರ್ಥವಾಗಿ ಬಿಡುತ್ತೆ. ಉಳಿದದನ್ನ ನಮ್ಮ ಪಕ್ಷದ ಹಿರಿಯರು ಮಾತನಾಡ್ತಾರೆ ಎಂದರು. ಅವರ ಪಕ್ಷದ ಅಭ್ಯರ್ಥಿ ಗೆದ್ದಿರೋದು ಅವರು ಗೆಲ್ಲಲಿ ಅಂತ ಓಟ್ ಹಾಕಿಲ್ಲ, ಬಿಜೆಪಿ ಸೋಲ್ಬೇಕು ಅಂತ ಬೇರೆ ಯಾರೋ ಮನಸ್ಸು ಮಾಡಿ ಓಟ್ ಹಾಕಿದ್ರಲ್ಲಿ ಗೆದ್ದಿರುವಂತಹದ್ದು. ನನಗೆ ಬಂದಿರುವ ಮತಗಳು ಪ್ರೀತಂ ಗೌಡನನ್ನ ಗೆಲ್ಲಿಸಬೇಕು ಅಂತ ಬಂದಿರುವ ಮತಗಳು ಎಂದರು. ಅವರು ಸೋಲಿಸಿ ಅಂದಾಗ್ಲೂ ಬಂದಿರುವ ಮತಗಳು. ನಾನು ಉತ್ಸಾಹದಲ್ಲಿ ಮಾತನಾಡಲ್ಲ,
ನನ್ನ ಕೆಲಸ ಮಾತನಾಡುತ್ತೆ. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರು 3-4 ಸಾರಿ ಬಂದು ಸೋಲಿಸಿ ಅಂತ ಹೇಳಿದಾಗ್ಲೂ 78,000 ವೋಟ್ ಹಾಕಿದ್ದಾರೆ. ಹಾಸನದಲ್ಲಿ ಪ್ರೀತಂ ಗೌಡ ಶಕ್ತಿ ಏನು ಅನ್ನೋದು ಅವರಿಗೆ ಅರ್ಥ ಆಗಿರುತ್ತೆ ಎಂದು ವ್ಯಂಗ್ಯವಾಗಿ ಮಾತನಾಡಿದ್ರು. ಇದೇ ವೇಳೆ ಬಿಜೆಪಿ ಮುಖಂಡ ಕಿರಣ್, ಹೂಡಾ ಮಾಜಿ ಅಧ್ಯಕ್ಷ ಲಲಾಟಮೂರ್ತಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಗೆದ್ದಿರೋದು ಅವ್ರು ಗೆಲ್ಲಿ ಅಂತ ಓಟ್ ಹಾಕಿಲ್ಲ. ಬಿಜೆಪಿ ಸೋಲ್ಬೇಕು ಅಂತ ಬೇರೆಯವ್ರು ಯಾರೋ ಮನ್ಸು ಮಾಡಿ ಓಟ್ ಹಾಕಿರೋದ್ರಲ್ಲಿ ಗೆದ್ದಿರೋಂಥದ್ದು. ನನಗೆ ಬಂದಿರೋ ಮತಗಳು ಪ್ರೀತಮ್ ಗೌಡನ್ ಗೆಲ್ಸ್ಬೇಕು ಅಂತ ಬಂದಿರೋ ಮತಗಳು, ಮತ್ತು ಅವ್ರು ಸೋಲ್ಸಿ ಅಂತ ಹೇಳಿದಾಗ್ಲೂ ಬಂದಿರೋ ಮತಗಳು. ಹಂಗಾಗಿ ನಾನು ಉತ್ಸಾಹದಲ್ಲಿ ಮಾತಾಡೋದಿಲ್ಲ, ನನ್ನ ಕೆಲಸ ಮಾತಾಡುತ್ತೆ. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಬಂದು ಸೋಲ್ಸಿ ಅಂತ 3-4 ಸಲ ಬಂದು ಹೇಳಿದಾಗ್ಲೂ ನಂಗೆ 78,000 ವೋಟ್ ಹಾಕಿದ್ದಾರೆ ಅಂತೇಳಿ ಹೇಳಿದ್ರೆ ಪ್ರೀತಮ್ ಗೌಡ್ರ ಶಕ್ತಿ ಏನು ಅನ್ನೋದು ಹಾಸನಲ್ಲಿ ಬಹುಶಃ ಅವ್ರಿಗೆ ಅರ್ಥ ಆಗಿರುತ್ತೆ. ಅವರು 84,000ದಲ್ಲಿ 44,000 ವೋಟ್ ಎಲ್ಲೋಗಿದೆ ಅಂತೇಳಿ ಫಸ್ಟ್ ಅವರು ಕೂತ್ ಮಾತಾಡ್ಕೊಂಡ್ರೆ, ಅವ್ರ ಶಾಸಕರು ಯಾರು ಗೆಲ್ಸ್ಕೊಂಡಿದ್ದಾರೆ ಅವರು ಕೂತ್ ಮಾತಾಡ್ಕೊಂಡ್ರೆ ಬಹುಶಃ ಅಲ್ಲಿಂದ ಪ್ರಾರಂಭ ಆದರೆ ಒಳ್ಳೆಯದು. ನನ್ನ ಹತ್ರ ಕೂತ್ ಮಾತನಾಡೋದಕ್ಕಿಂತ 84,000 ಇವಾಗ ಎಷ್ಟು ಸಾವಿರ ಆಗಿದೆ ಅನ್ನೋದನ್ನು ಒಂದ್ಸಲಿ ಆತ್ಮಾವಲೋಕನ ಮಾಡ್ಕೊಬಿಟ್ಟು ನೋಡಿದ್ರೆ ಇದೆಲ್ಲದಕ್ಕೂ ಉತ್ತರ ಸಿಕ್ಕೋಗ್ಬಿಡುತ್ತೆ. ಈಗ ನಿಮ್ಮನ್ನ ತಮ್ಮ ಅಂತ ಸ್ವೀಕಾರ ಮಾಡಿದ್ದಾರೆ ಸರ್ ನಮ್ಮ ಬ್ರದರ್ ಅಂತ ಹೇಳಿ ಮಾತಾಡಿಲ್ಲ. 23ರಲ್ಲಿ ಸೋಲ್ಸಿ ಅಂತ ಹೇಳಿದ್ದಾರೆ, ಈಗ ತಮ್ಮ ಅಂದಿರ್ತಾರೆ. 28ಕ್ಕೆ ಏನಂತ ನನಗೆ ಗೊತ್ತಿರಲ್ಲ, ಹಂಗಾಗಿ ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಕೊಡೋದಿಲ್ಲ. ರಾಜಕಾರಣದಲ್ಲಂತೂ ಅಣ್ತಮ್ಮ ಆಗೋಕ್ಕಲ್ಲ. ಬೇರೆ ರೀತಿಯಲ್ಲಿ ತಮ್ಮನ ಪಕ್ಕದಲ್ಲೇ ಕೂರಿಸ್ಕೊಂಡಿರ್ತಾರೆ. ಅವ್ರ ತಮ್ಮನ ಹತ್ರ ಮಾತಾಡ್ಕೊಳ್ಳಿ, ಅವ್ರದ್ದೇನಿದೆ ಅವ್ರ ಶಕ್ತಿ ಅವ್ರದ್ದನ್ನು ನೋಡಲಿ. ನಮ್ಮ ಶಕ್ತಿ BJP ಶಕ್ತಿ ಏನಿರುತ್ತೆ ಅದನ್ನು ನಮ್ಮ ಹಿರಿಯರು, ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೆ, ನಮ್ಮ ಯಡಿಯೂರಪ್ಪ ಸಾಹೇಬರು, ನಮ್ಮ ನಾಯಕರು. ನಾನು ಇವತ್ತು ರಾಜಕೀಯದಲ್ಲಿ ಏನಾದ್ರು ಶಕ್ತಿಯುತವಾಗಿ ಬೆಳೆದಿದ್ದೀನಿ ಅಂತೇಳಿ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಆಶೀರ್ವಾದ. ನಮ್ಮ ನಾಯಕರು ಏನು ಹೇಳ್ತಾರೆ, ನಮ್ಮ ರಾಜ್ಯಾಧ್ಯಕ್ಷರು ಏನು ಮಾರ್ಗದರ್ಶನ ಕೊಡ್ತಾರೆ ಆ ಪ್ರಕಾರ ಕೆಲಸಗಳನ್ನು ಮಾಡ್ತೀವಿ. ಮೈತ್ರಿಯ ಜೊತೆಗೆ ಆಲೂರಿನಲ್ಲಿ ಇಂದಿನಿಂದ ರೈಲು ನಿಲುಗಡೆಯಾಗುತ್ತಿದ್ದು, ಇದಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಶಾಸಕ ಸಿಮೆಂಟ್ ಮಂಜುನಾಥ್ ಅವರು ರೈಲು ನಿಲ್ದಾಣದಲ್ಲಿ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ರೈಲು ನಿಲ್ದಾಣಕ್ಕೆ ತಳಿರು ತೋರಣಗಳಿಂದ ಸಿಂಗರಿಸುವ ಮೂಲಕ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಸಂಸದ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಆಲೂರಿನಲ್ಲಿ ರೈಲು ನಿಲುಗಡೆಯಾಗಬೇಕೆನ್ನುವ ಉದ್ದೇಶದಿಂದ ಆಲೂರಿನ ನಾಗರಿಕರು ಹೋರಾಟ ಮಾಡಿದ್ದರು ಎಂದು ಅದು ಈಡೇರಿದೆ. ಜನಸಾಮಾನ್ಯರು ರೈಲು ಬಳಕೆಯನ್ನು ಅಚ್ಚುಕಟ್ಟಾಗಿ ಬಳಸಿಕೊಳ್ಳಬೇಕು ಎಂದರು. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಸುಮಾರು 3 ದಶಕಗಳಿಂದ ರೈಲು ನಿಲುಗಡೆಗೆ ಹಲವು ಬಾರಿ ಈ ಭಾಗದ ರಾಜಕೀಯ ಪಕ್ಷ, ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡಿದ್ದವು. ಅದು ಆಲೂರಿನ ಜನತೆಗೆ ಮರೀಚಿಕೆಯಾಗಿತ್ತು. ಆದರೆ ಜಿಲ್ಲೆಯಲ್ಲಿ 2 ಬಿಜೆಪಿ ಶಾಸಕರು ಆಯ್ಕೆಯಾಗಿದ್ದು, ನಾನು ಸೇರಿದಂತೆ ಮುಖಂಡರು ಸಂಬಂಧಪಟ್ಟ ಕೇಂದ್ರ ರೈಲ್ವೆ ಇಲಾಖೆ, ಬಿಜೆಪಿ ಸಂಸದರು ಹಾಗೂ ಸಂಬಂಧಪಟ್ಟ ಮಂತ್ರಿಗಳಿಗೆ ಮನವಿ ಮಾಡಿದ್ದೆವು. ಇದರ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರೊಬ್ಬರು ದೆಹಲಿಯಲ್ಲಿರುವ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಸಂಬಂಧಪಟ್ಟ ಕೇಂದ್ರ ರೈಲ್ವೆ ಇಲಾಖೆ ಹಾಗೂ ಸಂಬಂಧಪಟ್ಟ ಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರು. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದಲ್ಲದೆ, ನಮ್ಮ ಹೋರಾಟಕ್ಕೆ ಸಹಕರಿಸಿದ ಎಲ್ಲಾ ಪಕ್ಷದ ಸಂಘಟನೆಗಳ ಮುಖಂಡರು ಹಾಗೂ ಆಲೂರಿನ ಜನತೆಗೆ ಕೃತಜ್ಞತೆಗಳು ಎಂದರು. ಈ ವೇಳೆ ಶಾಸಕ ಸಿಮೆಂಟ್ ಮಂಜು, ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ, ತಾಲೂಕು ನಾಗರಿಕ ಹೋರಾಟ ಸಮಿತಿ ಅಧ್ಯಕ್ಷ ಕೆಎಸ್ ಮಂಜೇಗೌಡ, ಜಿಲ್ಲಾ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಬ್ಬಿನಹಳ್ಳಿ ಜಗದೀಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಟರಾಜ್ ನಾಕಲ್ಗೂಡು ಸೇರಿದಂತೆ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಸದಸ್ಯರು, ಸಾರ್ವಜನಿಕರು, ಆಲೂರು ನಾಗರಿಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಇವತ್ತು ಮೊಟ್ಟ ಮೊದಲನೇದಾಗಿ ಆಲೂರು ತಾಲೂಕಿಗೆ ರೈಲು ನಿಲುಗಡೆ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಸಂತೋಷದ ವಿಚಾರ. ಇದರಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ರೈಲ್ವೆ ಮಂತ್ರಿಗಳಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏಕೆಂದ್ರೆ ಆಲೂರು ಒಂದು ತಾಲೂಕು ಹೆಡ್ಕ್ವಾರ್ಟರ್ ಬಹುದಿನಗಳ ಕನಸು ಆಲೂರಿನ ಜನಗಳಿಗೆ ಇವತ್ತು ನನಸಾಗಿದೆ ಅಂತ ಹೇಳಿ ಕೂಡ ತಪ್ಪಾಗಲಾರದು. ಬೆಂಗಳೂರಿನಿಂದ ಕಡಿಮೆ ಖರ್ಚಿನಲ್ಲಿ ಇವತ್ತು ಬಂದು ಇಳಿತಕ್ಕಂಥ ಕೆಲಸ ಆಗುತ್ತೆ. HCN ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಹಾಸನಾಂಬ ಕಾರ್ ಡೆಕೋರ್ ಇದೇ ಫೆಬ್ರವರಿ 10ರಂದು ಅದ್ದೂರಿ ಪ್ರಾರಂಭೋತ್ಸವ. ಪ್ರಾರಂಭೋತ್ಸವದ ಪ್ರಯುಕ್ತ ಲಕ್ಕಿ ಡ್ರಾ ಮೂಲಕ 3 ಅದೃಷ್ಟಶಾಲಿಗಳನ್ನ ಆಯ್ಕೆ ಮಾಡಲಾಗುವುದು. ಆಯ್ಕೆಯಾದ ಮೊದಲನೆಯ ಅದೃಷ್ಟಶಾಲಿಗೆ 30,000 ರೂಪಾಯಿ ಬೆಲೆ ಬಾಳುವ ಕಾರ್ ಆಕ್ಸೆಸರೀಸ್ಗಳಾದ ಹಾನರ್ ಸ್ಪೋರ್ಟ್ಸ್ ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, ಫ್ಲೋರ್ ಮ್ಯಾಟ್, ವೀಲ್ ಕ್ಯಾಪ್, ಡೋರ್ ವೈಸರ್, ವೈಪರ್ ಬ್ಲೇಡ್, ಎಲ್ಇಡಿ ಬಲ್ಬ್, ಡೋರ್ ಗಾರ್ಡ್, ಕೂಲಿಂಗ್ ಪೇಪರ್, ಆಂಡ್ರಾಯ್ಡ್ ಫ್ರೇಮ್, ಫಿಟ್ಟಿಂಗ್ ಚಾರ್ಜ್ ಉಚಿತ. ಎರಡನೆಯ ಅದೃಷ್ಟಶಾಲಿಗೆ 15,000 ರೂಪಾಯಿ ಬೆಲೆ ಬಾಳುವ ಕಾರ್ ಆಕ್ಸೆಸರೀಸ್ಗಳಾದ ಹಾನರ್ ಸ್ಪೋರ್ಟ್ಸ್ ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, ಆಂಡ್ರಾಯ್ಡ್ ಫ್ರೇಮ್, ಫಿಟ್ಟಿಂಗ್ ಚಾರ್ಜ್ ಉಚಿತ. ಮೂರನೆಯ ಅದೃಷ್ಟಶಾಲಿಗೆ 10,000 ರೂಪಾಯಿ ಬೆಲೆ ಬಾಳುವ ಹಾನರ್ ಸ್ಪೋರ್ಟ್ಸ್ ಸೀಟ್ ಕವರ್ ಉಚಿತ. ಪ್ರಾರಂಭೋತ್ಸವದ ದಿನಾಂಕ 10/2/2024ರಂದು
ನಮ್ಮ ಹಾಸನಾಂಬ ಕಾರ್ ಡೆಕೋರ್ಗೆ ಭೇಟಿ ಕೊಟ್ಟು ಈ ಕೂಪನ್ ಅನ್ನು ಕತ್ತರಿಸಿ ಲಕ್ಕಿ ಡಿಪ್ ಬಾಕ್ಸ್ನಲ್ಲಿ ಹಾಕುವುದು. ನಂತರ ಇದೇ ದಿನ ಸಂಜೆ 5 ಗಂಟೆಗೆ ಲಕ್ಕಿ ಡಿಪ್ ಮುಖಾಂತರ ಆಯ್ಕೆ ಮಾಡಲಾಗುವುದು. ಈ ಲಕ್ಕಿ ಡಿಪ್ನಲ್ಲಿ ಭಾಗವಹಿಸುವವರು ಯಾವುದೇ ಖರೀದಿಯನ್ನ ಮಾಡಬೇಕೆಂದಿಲ್ಲ. ಆದರೆ ತಮ್ಮ ಕಾರನ್ನು ತಂದು ನೋಂದಣಿ ಮಾಡುವುದು ಕಡ್ಡಾಯ. ಇನ್ನೇಕೆ ತಡ? ಇದೇ ಫೆಬ್ರವರಿ 10 ಸಂಜೆ 5 ಗಂಟೆಗೆ ನಡೆಯಲಿರುವ ಲಕ್ಕಿ ಡಿಪ್ನಲ್ಲಿ ಭಾಗವಹಿಸಿ ನಿಮ್ಮ ಅದೃಷ್ಟ ಪರೀಕ್ಷಿಸಿಕೊಳ್ಳಿ, ಬಹುಮಾನ ಗೆಲ್ಲಿರಿ. ಹಾಸನಾಂಬ ಕಾರ್ ಡೆಕೋರ್, ತಣ್ಣೀರುಹಳ್ಳ ಸರ್ಕಲ್, ಹ್ಯೂಂಡೈ ಶೋರೂಮ್ ಪಕ್ಕ, ಬಿಎಂ ರೋಡ್, ಹಾಸನ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದ ಜನರು ಕಾಡಾನೆಗಳ ಕಾಟದಿಂದ ಹೈರಾಣಾಗಿ ಹೋಗಿದ್ದಾರೆ. ದಿನದಿಂದ ದಿನಕ್ಕೆ ಗಜಪಡೆ ಗಲಾಟೆ ಮಿತಿ ಮೀರುತ್ತಿದ್ದು ದಿಕ್ಕುತೋಚದೆ ಕಂಗಾಲಾಗಿ ಹೋಗಿದ್ದಾರೆ. ಇದರ ನಡುವೆ ನರಹಂತಕ ಒಂಟಿ ಸಲಗವೊಂದು ರಾತ್ರಿ ಹಗಲೆನ್ನದೆ ಗ್ರಾಮದೊಳಗೆ ಎಂಟ್ರಿ ಕೊಡುತ್ತಿದ್ದು ಸಕಲೇಶಪುರ ಭಾಗದ ಜನರ ನಿದ್ದೆಗೆಡಿಸಿದೆ. ಬೆಳೆ ನಷ್ಟದ ಜೊತೆಗೆ ಮನುಷ್ಯರನ್ನ ಕಂಡ್ರೆ ಏಕಾಏಕಿ ದಾಳಿ ಮಾಡುತ್ತಿವೆ. ಆದರೂ ಅರಣ್ಯ ಇಲಾಖೆ ಮಾತ್ರ ಪುಂಡಾನೆ ಸೇರಿಗೆ ಮುಂದಾಗುತ್ತಿಲ್ಲ. ಇದರಿಂದ ಪ್ರತಿನಿತ್ಯ ಜನರು ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡಬೇಕಾಗಿದೆ. ಕಳೆದ 2 ದಶಕಗಳಿಂದ ಸಕಲೇಶಪುರ ಆಲೂರು ತಾಲೂಕಿನ ಜನರು ಕಾಡಾನೆ ಉಪಟಳದಿಂದ ಇನ್ನಿಲ್ಲದ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಆಳಿದ ಸರ್ಕಾರಗಳು ಪರಿಹಾರ ಭರವಸೆ ನೀಡಿ ಕೈ ತೊಳೆದುಕೊಳ್ಳುತ್ತಿವೆ. ಪ್ರತಿ ವರ್ಷ ಕೂಡ ಕಾಡಾನೆಗಳ ಸಂತತಿ ಹೆಚ್ಚಾಗುತ್ತಲೇ ಇದ್ದು 2 ತಾಲೂಕಿನಲ್ಲಿದ್ದ ಕಾಡಾನೆಗಳ ಕಾಟ ಬೇಲೂರು ಭಾಗಕ್ಕೂ ವ್ಯಾಪಿಸಿದೆ. ಎಟಿಎಫ್ ಹಾಗೂ ಆರ್ಆರ್ಟಿ ಸಿಬ್ಬಂದಿ ಕಾಡಾನೆಗಳ ಚಲನವಲನ ಗಮನಿಸಿ ಗ್ರಾಮಸ್ಥರಿಗೆ ಮಾಹಿತಿ ನೀಡುತ್ತಿದ್ದಾರೆ. ಆದರೆ ರೈತರು, ಕಾಫಿ ಬೆಳೆಗಾರರ ಸ್ಥಿತಿ ಹೇಳತೀರದಾಗಿದೆ. ಹೊಲ ಗದ್ದೆ, ತೋಟಗಳಿಗೆ ಹೋದರೆ ವಾಪಸ್ ಬರುವ ಗ್ಯಾರಂಟಿ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನವರಿ 5ರಂದು ಬೇಲೂರು ತಾಲೂಕಿನ ಮತ್ತಾವರ ಗ್ರಾಮದಲ್ಲಿ ವಸಂತ್ ಎಂಬುವರನ್ನ ಕಾಡಾನೆ ಬಲಿ ಪಡೆದಿತ್ತು. ಕಳೆದ 4 ದಿನಗಳ ಅಂತರದಲ್ಲಿ 4 ಮೇಲೆ ಹಲ್ಲೆ ನಡೆಸಿದೆ. ಅನಂತರ ನರಹಂತಕ ಒಂಟಿ ಸಲಗಕ್ಕೆ ಕರಡಿ ಎಂದು ಹೆಸರಿಡಲಾಗಿತ್ತು. ಸದ್ಯ ಬೇಲೂರು ಭಾಗದಿಂದ ಸಕಲೇಶಪುರ ಭಾಗಕ್ಕೆ ದಾಂಗುಡಿ ಇಟ್ಟಿದೆ. ಕಳೆದ 1 ವಾರದಿಂದ ತಾಲೂಕಿನ ಬಾಳುಪೇಟೆ, ಇರುಕುರಹಳ್ಳಿ, ಲಕ್ಕುಂದ ಗ್ರಾಮ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಒಳಗೆ ಎಂಟ್ರಿ ಕೊಡುತ್ತಿದೆ. ಆಹಾರ ಅರಸಿ ಮನೆ ಬಾಗಿಲ ಬಳಿ ಬಂದು ನಿಲ್ಲುತ್ತಿರುವ ಕಾಡಾನೆ ಮನುಷ್ಯರನ್ನ ಕಂಡುಕೂಡಲೇ ದಾಳಿ ಮಾಡುತ್ತಿದೆ. ನಿನ್ನೆ ಲಕ್ಕುಂದ ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕಾಫಿ ಬೀಜ ತರಲು ತೆರಳಿದ್ದವರ ಮೇಲೆ ಏಕಾಏಕಿ ದಾಳಿ ಮಾಡಿದ್ದು ಕೂದಲೆಳೆ ಅಂತರದಲ್ಲಿ 2 ಅಮಾಯಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕರಡಿ ಹೆಸರಿನ ಒಂಟಿ ಸಲಗದ ಹಾವಳಿಯಿಂದ 10 ಗ್ರಾಮಗಳ ಗ್ರಾಮಸ್ಥರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಏಕೆಂದರೆ ಮುಂಜಾನೆ ಹಾಗೂ ರಾತ್ರಿ ವೇಳೆ ರಸ್ತೆ ಹಾಗೂ ಮನೆ ಬಳಿಯ ಬರುತ್ತಿದ್ರೆ ಹಗಲು ವೇಳೆ ಕಾಫಿ ತೋಟದಲ್ಲಿ ಸಂಚಾರ ಮಾಡುತ್ತಿದೆ. ಇದರಿಂದಾಗಿ ಕಾಫಿ ತೋಟಕ್ಕೆ ಕೆಲಸಕ್ಕೆ ಕಾರ್ಮಿಕರು ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಕಳೆದ ತಿಂಗಳು ಅರಣ್ಯ ಇಲಾಖೆ 3 ಕಾಡಾನೆಗಳನ್ನ ಸೆರೆ ಹಿಡಿದು ಸ್ಥಳಾಂತರ ಮಾಡಿತ್ತು. ಆದರೆ ಅವ್ಯಾವ ಜನರಿಗೆ ಕಾಟ ಕೊಟ್ಟಿರಲಿಲ್ಲ. ಆದರೆ ಜನರಲ್ಲಿ ಭಯ ಉಂಟು ಮಾಡಿರುವ ಕರಡಿಯನ್ನ ಸೆರೆ ಹಿಡಿದು ಸ್ಥಳಾಂತರ ಮಾಡದಿರುವುದಕ್ಕೆ ಜನರು ಹಿಡಿಚಾಪ ಹಾಕ್ತಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಪ್ರಶ್ನಿಸಿದ್ರೆ ಮದ ಬಂದಿದೆಯೆಂಬ ಸಬೂಬು ಹೇಳ್ತಿದ್ದಾರೆ. ಇದೀಗ ಒಂಟಿ ಸಲಗ ಫುಲ್ ವೈಲೆಂಟ್ ಆಗಿದ್ದು ಅದರ ಚಲನವಲನ ಗಮನಿಸುತ್ತಿರುವ ಎಟಿಎಫ್ ಆರ್ಆರ್ಟಿ ಸಿಬ್ಬಂದಿಯನ್ನೇ ಅಟ್ಟಾಡಿಸುತ್ತಿದೆ. ಕರಡಿ ಕಾಟದಿಂದ ಜನರು ಭಯದಲ್ಲೇ ದಿನ ದೂಡುವಂತಾಗಿದೆ. ಭುವನೇಶ್ವರಿ ಓಲ್ಡ್ ಬೆಲ್ಟ್ ಗುಂಪಿನ ಜೊತೆಗೆ ಇರುತ್ತಿದ್ದ ಒಂಟಿ ಸಲಗ ಇದೀಗ ಗುಂಪಿನಿಂದ ಬೇರ್ಪಟ್ಟಿದ್ದು ಗ್ರಾಮಗಳಿಗೆ ದಾಂಗುಡಿ ಇಟ್ಟು ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಅನಾಹುತ ಸಂಭವಿಸುವ ಮುನ್ನ ಅರಣ್ಯ ಇಲಾಖೆ ಎಚ್ಚೆತ್ತು ಕರಡಿಯನ್ನ ಸೆರೆ ಹಿಡಿದು ಸ್ಥಳಾಂತರ ಮಾಡಬೇಕಾಗಿದೆ. ಇಲ್ಲವಾದಲ್ಲಿ ಒಂಟಿ ಸಲಗದಿಂದ ಇನ್ನೊಂದು ಸಾವು ನೋವಾದರೂ ಈ ಭಾಗಕ್ಕೆ ಯಾವುದೇ ಜನಪ್ರತಿನಿಧಿ ಕಾಲಿಡದಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ. HCA ನ್ಯೂಸ್, ಸಕಲೇಶಪುರ. ಬೇಡಿಕೆ ಏನಂದರೆ ಆನೆ ವಿಚಾರದಲ್ಲಿ
ನಮ್ಮಲ್ಲಿ ಫಾರೆಸ್ಟ್ ಇಲಾಖೆಯವರು ಆನೆಗಳನ್ನ ಹಿಡಿತಿದ್ದಾರೆ, ಸರ್ಕಾರ ಆದೇಶ ಮಾಡುತ್ತೆ ಹಿಡಿತಿದ್ದಾರೆ. ಬಟ್ ಯಾವ ಆನೆಗಳನ್ನ ಹಿಡಿತಿದ್ದಾರೆ ಅಂದರೆ ಅವು ಯಾವ ರೋಗ್ಸಲ್ಲ, ಅವು ಸೈಲೆಂಟ್ ಇರೋ ಆನೆಗಳನ್ನ ಹಿಡಿದಾಕ್ತಾರೆ. ದಯಮಾಡಿ ನಾನು ಫಾರೆಸ್ಟ್ ಇಲಾಖೆಗಳ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ, ನಮ್ಮ ಪ್ರತಿನಿತ್ಯ ರೋಗ್ಸಿರೋ ಆನೆಗಳು ನಮ್ಮ ಮನುಷ್ಯರ ಮೇಲೆ ಏನು ದಾಳಿ ಮಾಡ್ತಿದ್ದಾರೆ, ನಮ್ಮ ಜನಗಳ ಮೇಲೆ ಏನು ದಾಳಿ ಮಾಡ್ತಿದ್ದಾರೆ ಆನೆಗಳು, ಅದರಲ್ಲಿ ಸ್ಪೆಷಲ್ ಕರಡಿ ಅಂತ ಒಂದು ಆನೆ ಇದೆ. ಈಗ ಮೊನ್ನೆ ತಾನೇ ಹೆಬ್ಬನಹಳ್ಳಿ ಗ್ರಾಮದಲ್ಲಿ 2 ಜನದ ಮೇಲೆ ದಾಳಿ ಮಾಡಿ ಇದೇ ಹಾಸ್ಪಿಟ್ಲೈಸ್ ಮಾಡಿ ಟ್ರೀಟ್ಮೆಂಟ್ ತಗೊಂಡು ಅವ್ರ ಹಾಸ್ಪಿಟ್ಲ್ ಇದ್ದಾರೆ, ಕಾಲೆಲ್ಲ ಮುರಿದೋಗಿದೆ. ಅದೇ ಆನೆ ಮತ್ತೆ ಇದು ದಾಳಿ ಮಾಡಿರೋದು ಈ ಆನೆನೂ ಸೇಮ್. ಆದರೆ ಈ ನಮ್ಮ ಇಲಾಖೆಯವರು ಏನು ಮಾಡ್ತಿದ್ದಾರೆ ಅಂದರೆ, ನಮ್ಮ ಸಣ್ಣ ಸಣ್ಣ ಯಾವುದೋ ಮರಿ ಆನೆಗಳನ್ನ ಹಿಡಿದು ತಗೊಂಡೋಗಿ ಅಲ್ಲಿ ಬಿಡೋದಿಲ್ಲ. ರಾಧಾಕೃಷ್ಣ ಅಂತ ಹೇಳಿ, ನಾನು ಹೆತ್ತೂರು ಹೋಬಳಿ ಬೆಳೆಗಾರ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ಹೆತ್ತೂರು ಹೋಬಳಿ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಕೆಲಸ ಮಾಡ್ತಾಯಿದ್ದೀನಿ. ನಾವು ತುಂಬ 15 ವರ್ಷಗಳಿಂದ ಬೆಳೆಗಾರ ಸಂಘದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾವು ಏನು ಹೆತ್ತೂರು ಹೋಬಳಿ ಇದೆ, ಎಸ್ಲೂರು ಹೋಬಳಿ ಇದೆ, ಆನಬಾಳ ಹೋಬಳಿ ಇದೆ, ಈ ಭಾಗದಲ್ಲಿ ಆನೆಗಳು ತುಂಬ ದಾಳಿ ಮಾಡ್ತಾ ಇದ್ದಾವೆ. ಅದರಲ್ಲೂ ಕೂಡ ಹೆತ್ತೂರು ಹೋಬಳಿಲಿ ಹೆತ್ತೂರು ಒಂದು 5 ಪಂಚಾಯಿತಿಗಳಲ್ಲಿ ಏನು ತರಿ ಜಮೀನು ಅಂತ ನಾವು ಗದ್ದೆಯನ್ನು ಬೆಳೀತಾ ಇದ್ದೀವಿ, ಪ್ರತಿಯೊಬ್ಬರು ಕೂಡ ಗದ್ದೆಯನ್ನು ಪಾಲ್ಬಿಟ್ಟಿದ್ದೀವಿ. ನಾವು ಗದ್ದೆ ಮಾಡಿದಾಗ ನಾವು ಸಸಿ ಹಾಕ್ದಾಗಲೂ ಕೂಡ ಆನೆಗಳು ದಾಳಿ ಮಾಡ್ತವೆ. ಅದ್ರ ಜೊತೆಗೆ ಏನು ಗದ್ದೆ ಕಟಾವು ಮಾಡ್ತೀವಿ, ಕಟಾವು ಮಾಡಿದಾಗ ಕೂಡ ಆನೆಗಳು ದಾಳಿ ಮಾಡ್ತವೆ. ಅರ್ಕಲಗೂಡು ತಾಲೂಕು ಕಣಿಯಾರು ಗ್ರಾಮದಲ್ಲಿ ಉದ್ದೇಶಿಸಲಾಗಿದ್ದ 220 ಕೆವಿ ವಿದ್ಯುತ್ ಸ್ಥಾವರ ಕೇಂದ್ರ ನಿರ್ಮಾಣ ಕಾಮಗಾರಿಯ ಸ್ಥಳವನ್ನು ಜಂಟಿಯಾಗಿ ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ವಿದ್ಯುತ್ ಇಲಾಖೆ ಮೇಲಾಧಿಕಾರಿಗಳು ಶಾಸಕ ಎ ಮಂಜು ಅವರ ಜೊತೆಯಲ್ಲಿ ಸ್ಥಳ ಪರಿಶೀಲನೆ ನಡೆಸಿದರು. ಪರಿಶೀಲನೆ ನಡೆಸಿದ ನಂತರ ಮಾತನಾಡಿದ ಶಾಸಕರು, ಈ ಸ್ಥಳವು ವಿದ್ಯುತ್ ಸ್ಥಾವರ ಕೇಂದ್ರ ತೆರೆಯಲು ಉತ್ತಮವಾಗಿದೆ, ಆದ್ದರಿಂದ ಇಲ್ಲೇ ಕಾಮಗಾರಿ ನಡೆಸಲು ಅನುಮತಿ ಕೊಡಬೇಕು ಎಂದರು. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕಂದಾಯ ಇಲಾಖೆ ಸರ್ವೆ ನಂಬರ್ 84ರಲ್ಲಿ ಸ್ಥಳವನ್ನ ಅಲಾಟ್ ಮಾಡಿದೆ. ಈ ಜಾಗವು ಸುಪ್ರೀಂ ಕೋರ್ಟ್ನಲ್ಲಿ ವ್ಯಾಜ್ಯ ಇರುವುದರಿಂದ ಜಾಗ ಕೆಪಿಟಿಸಿಎಲ್ಗೆ ಹಸ್ತಾಂತರ ಆಗಿರಲಿಲ್ಲ. ಈಗ ಈ ಜಾಗವನ್ನ ಸಕಲೇಶಪುರ ಉಪವಿಭಾಗದ ಅಧಿಕಾರಿಗಳು ಕೆಪಿಟಿಸಿಎಲ್ ಹಸ್ತಾಂತರ ಮಾಡುತ್ತಿರುವುದರಿಂದ ಯಾವುದೇ ಸಮಸ್ಯೆ ಇಲ್ಲದಂತಾಗಿದೆ. ಇದರ ಬಗ್ಗೆ ಶಾಸಕ ಎ ಮಂಜು ಅವರು ಕೂಲಂಕುಷವಾಗಿ ಚರ್ಚಿಸಿ ಆದಷ್ಟು ಬೇಗ ಕಾಮಗಾರಿ ಆರಂಭ ಮಾಡಲು ಅವಕಾಶ ಮಾಡಿಕೊಡಬೇಕು. ಈ ಕಾಮಗಾರಿಯು 130 ಕೋಟಿ ವೆಚ್ಚವಾಗಿದ್ದು, ಈ ಕೆಲಸವನ್ನ ಬೇಗ ಮಾಡಿದಲ್ಲಿ ನಮ್ಮ ತಾಲೂಕಿಗೆ ಯಾವುದೇ ವಿದ್ಯುತ್ ಸಮಸ್ಯೆ ಇಲ್ಲದಂತಾಗುತ್ತದೆ. ಆದ್ದರಿಂದ ಆದಷ್ಟು ಬೇಗ 3 ತಿಂಗಳಿನಲ್ಲಿ ಕಾಮಗಾರಿ ಮುಗಿಸಿಕೊಡಬೇಕು ಎಂದರು. ಸ್ಥಳ ಪರಿಶೀಲನೆಯಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬ್ರಿಜೇಶ್ ಕುಮಾರ್ ದೀಕ್ಷಿತ್, ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ, ಕೆಪಿಟಿಸಿಎಲ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸವಿತಾ, ಸಿಸಿಎಫ್ ರವಿಶಂಕರ್, ಅರ್ಕಲಗೂಡು ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ್, ಅರ್ಕಲಗೂಡು ಅರಣ್ಯ ವಲಯ ಅಧಿಕಾರಿ ಯಶ್ಮಾ ಮಾಚಮ್ಮ ಮತ್ತು ಎಲ್ಲಾ ಇಲಾಖೆ ಅಧಿಕಾರಿಗಳು, ಸಾರ್ವಜನಿಕರು ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್, ಅರ್ಕಲಗೂಡು. ಹೆಚ್ಐಎನ್ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಕ್ರೋಕರಿ ಮಾರಾಟ ಮೇಳ. 50,000ಕ್ಕೂ ಹೆಚ್ಚು ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಇಂಪೋರ್ಟ್ ಮತ್ತು ಇಂಡಿಯಾ ಕ್ರೋಕರಿಗಳು 1 ಕೆಜಿಗೆ ಕೇವಲ 299 ರೂಗಳು ಮಾತ್ರ. ಮೈಕ್ರೋವೇವ್ಗೆ ಸಂಬಂಧಿಸಿದ ಗ್ಲಾಸ್ ಮತ್ತು ಪ್ಲಾಸ್ಟಿಕ್ ವಸ್ತುಗಳು ಥೈಲ್ಯಾಂಡ್, ಫ್ರಾನ್ಸ್, ಜರ್ಮನಿಯ ಗ್ಲಾಸ್ ವೇರ್, ಫ್ಯಾನ್ಸಿ ಪ್ಲಾಸ್ಟಿಕ್ ವಸ್ತುಗಳು, ಬೋನ್ ಚೈನಾ ಪಿಂಗಾಣಿ ಮತ್ತು ಗ್ಲಾಸ್ ವಸ್ತುಗಳು, 100% ಫುಡ್ ಗ್ರೇನ್ ಪ್ಯೂರ್ ಮೆಲಮೈನ್ಗಳು ಅಪ್ ಟು 50% ಡಿಸ್ಕೌಂಟ್ನಲ್ಲಿ ಈಗ ನಿಮ್ಮ ಹಾಸನದಲ್ಲಿ ಲಭ್ಯ. 50,000 ಮೇಲ್ಪಟ್ಟ ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಇದು ಸೀಮಿತ ಅವಕಾಶ. ಹಿಂದೆ ಭೇಟಿ ನೀಡಿ. ಶಂಕರಮಠ ಹಾಲ್, ಶಂಕರಮಠ ರಸ್ತೆ, ಕೆಆರ್ ಪುರ, ಹಾಸನ. ಹಾಸನದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಕ್ರೋಕರಿ ಮಾರಾಟ ಮೇಳ. ಶಂಕರಮಠ ರಸ್ತೆ, ಕೆಆರ್ ಪುರಂ, ಹಾಸನ. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಅರಸಿಕಟ್ಟೆಯಮ್ಮ ದೇವಾಲಯದ ಸಮೀಪ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆಯದೆ ಅನಧಿಕೃತವಾಗಿ ನಡೆಸುತ್ತಿರುವ ಅಂಗಡಿಗಳ ಮೇಲೆ ಕ್ರಮ ಜರುಗಿಸಬೇಕೆಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಶೋಧ ಮತ್ತು ಸದಸ್ಯರು ಪೊಲೀಸ್ ಠಾಣೆಗೆ ದೂರು ನೀಡಿದರು. ಶನಿವಾರ ಇಲ್ಲಿನ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಗಿರೀಶ್ ಅವರಿಗೆ ದೂರು ನೀಡಿ ಮಾತನಾಡಿ ಮತ್ತು ಸದಸ್ಯರು ಅರಸಿಕಟ್ಟೆಯಮ್ಮ ದೇವಾಲಯದ ಸಮೀಪ ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸರ್ವೆ ನಂಬರ್ ಜಮೀನಿನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಅಂಗಡಿಗಳಿದ್ದು, ಹಂದಿ, ಕೋಳಿ ಮಾಂಸದ ಅಂಗಡಿಗಳು ಸೇರಿದಂತೆ ಇತರೆ ವಾಣಿಜ್ಯ ವಹಿವಾಟನ್ನ ನಡೆಸುತ್ತಿವೆ. ಈ ಅಂಗಡಿಗಳನ್ನು ನಡೆಸಲು ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಅನುಮತಿ ಪಡೆದುಕೊಂಡಿಲ್ಲ.
ನೀಡಿರುವ ನೋಟಿಸ್ಗೂ ಸಮರ್ಪಕ ಉತ್ತರ ನೀಡಿರುವುದಿಲ್ಲ. ಈ ಕುರಿತು ಕೇಳಿದಲ್ಲಿ ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ಈ ಅಂಗಡಿಗಳ ವಹಿವಾಟನ್ನ ನಿಯಮಾವಳಿಗಳ ಪ್ರಕಾರ ನಡೆಸಿದ್ದಲ್ಲಿ ಗ್ರಾಮ ಪಂಚಾಯಿತಿಗೆ ಸುಮಾರು 1 ಕೋಟಿ ರೂಪಾಯಿಯಷ್ಟು ಆದಾಯ ಬರುತ್ತದೆ. ಈ ಅಂಗಡಿಗಳಿಂದಾಗಿ ಸ್ವಚ್ಛತೆಗೂ ಧಕ್ಕೆ ಬರುತ್ತಿದ್ದು, ಈ ಅಂಗಡಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಬಿದಿರೂರು ಗ್ರಾಮದ ಸರ್ವೆ ನಂಬರ್ 75ರಲ್ಲಿದ್ದ 3 ಎಕರೆ 24 ಗುಂಟೆ ವಿಸ್ತೀರ್ಣದ ನಾಗನ ಕೆರೆಯನ್ನ ಸಂಪೂರ್ಣವಾಗಿ ಮುಚ್ಚಿ ಸಮತಟ್ಟು ಮಾಡಿ ವ್ಯವಸಾಯದ ಉದ್ದೇಶಕ್ಕೆ ಬಳಸಿಕೊಳ್ಳಲಾಗುತ್ತಿದೆ. ಈ ಕೆರೆಗೆ ಸಂಬಂಧಿಸಿದಂತೆ ವರ್ಷಗಳ ಹಿಂದೆ ಕೆರೆಯ ಗಡಿಯನ್ನ ಗುರುತಿಸಿ ಟ್ರಂಚ್ ಕೂಡ ತೆಗೆಸಿದ್ದು, ಈಗ ಅದನ್ನ ಮುಚ್ಚಿಸಲಾಗಿದೆ. ಕೆರೆಯನ್ನ ಮುಚ್ಚಿ ಅಕ್ರಮ ನಡೆಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು. ಬಿದಿರೂರು ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜಾಗುವ ಪೈಪನ್ನ ಕೆಲವರು ಉದ್ದೇಶಪೂರ್ವಕವಾಗಿ ಒಡೆದು ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಸದಂತೆ ಮಾಡಿದ್ದನ್ನ ಕುರಿತು ದೂರು ನೀಡಿದ್ರೂ ಕ್ರಮ ಕೈಗೊಳ್ಳದಿರುವುದನ್ನ ಪ್ರಶ್ನಿಸಿದ ಅವರು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಮಾತನಾಡಿದರು. ಈ ವೇಳೆ ಸದಸ್ಯೆ ಸಾಕಮ್ಮ ಮಂಜೇಗೌಡ, ಮಹೇಶ್, ಕೃಷ್ಣೇಗೌಡ, ಕುಮಾರ್ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್ ಅರ್ಕಲ್ಗೂಡು. ಒಂದು ಕಂಪ್ಲೇಂಟ್ನ ಕೊಟ್ಟಿದ್ವಿ. ಚಿಕ್ಕಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಬಿದಿರೂರು ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ಅರ್ಸಿಕಟ್ಟಮ್ಮನ ದೇವಸ್ಥಾನದ ಹತ್ರ ಅಕ್ಕಪಕ್ಕ ಜಮೀನಿಂದಾರರು ವಾಣಿಜ್ಯ ಮಳಿಗೆಗಳನ್ನ ನಿರ್ಮಾಣ ಮಾಡಿಕೊಂಡು ಯಾವುದೇ ಅನ್ಯ ಸಂಕ್ರಮಣ ಮಾಡಿಕೊಳ್ದೇನೆ ಪಂಚಾಯತಿಯಿಂದ ಯಾವುದೇ ಪರವಾನಗಿಯನ್ನು ಪಡೆದೇನೆ ಯಾವುದೇ ತೆರಿಗೆಯನ್ನು ಕಟ್ಟದೇನೆ ಅಕ್ರಮವಾಗಿ ವಾಣಿಜ್ಯ ಮಳಿಗೆಗಳು, ಮಾಂಸದ ಅಂಗಡಿಗಳು, ಹಂದಿ ಮಾಂಸದ ಅಂಗಡಿಗಳು. ಕೊಬ್ಬರಿ ಖರೀದಿ ವಿಚಾರದಲ್ಲಿ ಯಾವುದೇ ಲೋಪದೋಷವಾಗಿಲ್ಲ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಅವರು ಚನ್ನರಾಯಪಟ್ಟಣದ ಪತ್ರಕರ್ತರ ಭವನದಲ್ಲಿ ಭಾನುವಾರ ಮಾತನಾಡಿ, ಈ ಬಾರಿ 7,227 ರೈತರು ಕೊಬ್ಬರಿ ನೋಂದಣಿ ಮಾಡಿಸಿದ್ದು, ತಾಲೂಕಿನಲ್ಲಿ ಒಟ್ಟು 98,281 ಕ್ವಿಂಟಾಲ್ ಕೊಬ್ಬರಿ ನೋಂದಣಿಯಾಗಿದೆ. ರೈತರಿಗೆ ಅನುಕೂಲವಾಗುವಂತೆ ತಾಲೂಕಿನಲ್ಲಿ 6 ಕೇಂದ್ರಗಳನ್ನು ತೆರೆದು ನೋಂದಣಿಗೆ ಅನುಕೂಲ ಮಾಡಿಕೊಡಲಾಗಿತ್ತು. ಆದರೆ ಈ ಬಾರಿ ರೈತರು ಹೆಚ್ಚು ಕೊಬ್ಬರಿ ಬೆಳೆದಿರುವುದರಿಂದ ನೋಂದಣಿ ಕಾರ್ಯ ಬೇಗ ಮುಗಿದಿದ್ದು, ಇದನ್ನೇ ರಾಜಕೀಯ ಮಾಡಿಕೊಂಡು ಪ್ರತಿಭಟನೆ ನಡೆಸುವುದು ಸರಿಯಲ್ಲ. ರೈತರು ಅಲ್ಲದ ದಲ್ಲಾಳಿಗಳು ಕೊಬ್ಬರಿಯನ್ನ ಬಿಟ್ಟಿದ್ದರೆ ನಫೆಡ್ ಅಧಿಕಾರಿಗಳ ಮೂಲಕ ತಹಸೀಲ್ದಾರ್ಗೆ ಅರ್ಜಿ ನೀಡಿ ತೆಂಗು ಬೆಳೆಯುವ ರೈತರೋ ಅಲ್ಲವೋ ಎಂದು ಹೋಬಳಿವಾರು ಸರ್ವೆ ಮಾಡಿಸಿ ಬೆಳೆಗಳ ಪರೀಕ್ಷೆ ಮಾಡಿಸಲಾಗುವುದು. ಕೇಂದ್ರ ಸರ್ಕಾರ 62,500 ಮೆಟ್ರಿಕ್ ಟನ್ ಕೊಬ್ಬರಿ ಮಾತ್ರ ಖರೀದಿ ಮಾಡುವಂತೆ ಆದೇಶ ಇರುವುದೇ ಸಮಸ್ಯೆಗೆ ಕಾರಣವಾಗಿದೆ. ಈ ಬಗ್ಗೆ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರ ಮುಖಾಂತರ ಕೇಂದ್ರಕ್ಕೆ ಇನ್ನೂ ಹೆಚ್ಚುವರಿ ಕೊಬ್ಬರಿ ಖರೀದಿ ಮಾಡಲು ಮನವಿ ಮಾಡಲಾಗಿದೆ. ಈ ಸಂಬಂಧ ಪ್ರಧಾನಿಗಳು ಮತ್ತು ಕೇಂದ್ರ ಕೃಷಿ ಸಚಿವರು ಗಮನಹರಿಸಿ ಕೂಡಲೇ ಹೆಚ್ಚುವರಿ ಕೊಬ್ಬರಿ ಖರೀದಿಗೆ ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಕಳೆದ ಬಾರಿ 8,062 ರೈತರು ನೋಂದಣಿ ಮಾಡಿಕೊಂಡಿದ್ದು, 7,500 ಜನರಿಂದ ಕೊಬ್ಬರಿ ಖರೀದಿ ಮಾಡಲಾಗಿದೆ. ಬೇಡಿಕೆಗಿಂತ 562 ಜನರು ಕೊಬ್ಬರಿಯನ್ನ ಖರೀದಿ ಕೇಂದ್ರಕ್ಕೆ ನೀಡಿರಲಿಲ್ಲ. ಆದರೆ ಈ ಬಾರಿ ಕೊಬ್ಬರಿ ಖರೀದಿ ಹೆಚ್ಚಾಗಿರುವುದು ಸಮಸ್ಯೆಗೆ ಕಾರಣವಾಗಿದೆ. ಕಾಂಗ್ರೆಸ್ನವರು ಬಾಯಿಗೆ ಬಂದಂತೆ ಮಾತನಾಡಿ ರೈತರಿಗೆ ಗೊಂದಲ ಸೃಷ್ಟಿ ಮಾಡುವುದನ್ನು ನಿಲ್ಲಿಸಬೇಕು. ಬೇಕಿದ್ರೆ ಇನ್ನೂ ಹೆಚ್ಚುವರಿಯಾಗಿ ಕೊಬ್ಬರಿ ಖರೀದಿ ಮಾಡಲು ಕೇಂದ್ರಕ್ಕೆ ಮನವಿ ಮಾಡಲಿ. ಅದನ್ನು ಬಿಟ್ಟು ನಮ್ಮನ್ನ ತೇಜೋವಧೆ ಮಾಡುವುದು ಸರಿಯಲ್ಲ ಎಂದರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಪರಮ ದೇವರಾಜೇಗೌಡ, ಕೃಷಿ ಉತ್ಪನ್ನ ಮಾರುಕಟ್ಟೆ ಮಹಾಮಂಡಳಿ ನಿರ್ದೇಶಕ ಸಿಎಸ್ ಪುಟ್ಟಸ್ವಾಮಿಗೌಡ, ಆರ್ಎಂಸಿ ಮಾಜಿ ಅಧ್ಯಕ್ಷ ಮೂಡನಹಳ್ಳಿ ಚಂದ್ರಣ್ಣ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. 62,500 ಮೆಟ್ರಿಕ್ ಟನ್ ಖರೀದಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಕಳೆದ ವರ್ಷ 54,000 ಮೆಟ್ರಿಕ್ ಟನ್ಗೆ ಅವಕಾಶ ಮಾಡಿತ್ತು. ಅದರ 52,000 ಮೆಟ್ರಿಕ್ ಟನ್ ಖರೀದಿಯಾಗಿದ್ದಂಥದ್ದು ಕಳೆದ ವರ್ಷ ಇಡೀ 8 ಜಿಲ್ಲೆಗಳಲ್ಲಿ. ಇದು ಈಗ ಈ ಸಲ ಸೆಂಟರ್ಗಳು ಕೂಡ ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ಕೆಲವರು ಮಾಹಿತಿಯ ಕೊರತೆಯಿಂದ ಬೇರೆ ಬೇರೆ ವಿಚಾರಗಳನ್ನು ಜನರಿಗೆ, ರೈತರಿಗೆ ತಿಳಿಯುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈ ಉದಾಹರಣೆಗೆ ನಮ್ಮ ತಾಲೂಕಿನಲ್ಲಿ ಇವತ್ತು ಚನ್ನರಾಯಪಟ್ಟಣ 2,102, ಶ್ರವಣಬೆಳಗೊಳ 2,001 ರೈತ ಫಾರ್ಮರ್ಸು, ಉದಯಪುರ 46, ಅದು ಕೊನೆ ಒಂದೇ ದಿವಸದಿಂದ ಓಪನ್ ಆಗಿರೋದು, ನುಗ್ಗೇಲಿ 1,066, ಹಿರಿಸೇವೆ 695, ಪಾಗೂರು 1,310, 7,227 ರೈತರು ಕೊಬ್ಬರಿಯನ್ನು ಮಾರಾಟ ಮಾಡಲಿಕ್ಕೆ ನೋಂದಣಿ ಮಾಡಿದ್ದಾರೆ. HCN ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ
ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ಬೇಲೂರು ಇವರ ವತಿಯಿಂದ ಸತತ 3ನೇ ವರ್ಷದ ಸಂಗೀತದ ಪಿತಾಮಹ ನಾದಬ್ರಹ್ಮ ಶ್ರೀ ತ್ಯಾಗರಾಜರು, ಶ್ರೀ ಪುರಂದರದಾಸರು, ಶ್ರೀ ಕನಕದಾಸರು, ಶ್ರೀ ಬೇಲೂರು ವೈಕುಂಠದಾಸರ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬೇಲೂರಿನ ರಾಘವೇಂದ್ರ ಸ್ವಾಮಿ ದೇವಾಲಯದ ಸಭಾಂಗಣದಲ್ಲಿ ಬೇಲೂರಿನ ಹಲವಾರು ಭಜನಾ ಮಂಡಳಿಗಳು ಮತ್ತು ಶಾಸ್ತ್ರೀಯ ಸಂಗೀತದ ವಿದ್ಯಾರ್ಥಿಗಳು ಮತ್ತು ಮಂಗಳವಾದ್ಯ ತಂಡದೊಂದಿಗೆ ಯಶಸ್ವಿಯಾಗಿ ಜರುಗಿತು. ಇದೇ ಸಂದರ್ಭದಲ್ಲಿ ವೇದಬ್ರಹ್ಮ ಮಂಜುನಾಥ್ ಮಾತನಾಡಿ, ಹಲವಾರು ಶ್ರೇಷ್ಠ ದಾಸರು ಕೃತಿಗಳನ್ನು ರಚಿಸುವ ಮೂಲಕ ಇಂದು ಸಂಗೀತದ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಇಂತಹ ಮಹಾನ್ ದಾಸರನ್ನ ಇಂದು ನೆನೆಯುವ ಮೂಲಕ ಅವರ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ಎಂದರು. ನಂತರ ಸಮಾಜ ಸೇವಕ ಬಿಎಂ ಸಂತೋಷ್ ಮಾತನಾಡಿ, ಪ್ರತಿ ವರ್ಷವೂ ನಮ್ಮ ತಂದೆಯವರು ಆರಾಧನಾ ಮಹೋತ್ಸವಗಳಿಗೆ ಭೇಟಿ ನೀಡುವ ಮೂಲಕ ಸಂಗೀತಕ್ಕೆ ಪ್ರೋತ್ಸಾಹಿಸುತ್ತಿದ್ದರು ಎಂದು ತಂದೆಯ ಕೆಲಸವನ್ನ ನೆನೆದರು. ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ನರಸಿಂಹಸ್ವಾಮಿ ಸಂಗೀತದ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ನಂತರ ಟ್ರಸ್ಟ್ ಅಧ್ಯಕ್ಷ ನರಸಿಂಹಸ್ವಾಮಿ ಮಾತನಾಡಿ, ಪ್ರತಿ ವರ್ಷ ಶ್ರೇಷ್ಠ ದಾಸರ ಆರಾಧನಾ ಮಹೋತ್ಸವ ಈ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಿಕೊಂಡು ಬರುತ್ತಿದ್ದೆವು. ಈ ಬಾರಿ ಸ್ವಲ್ಪ ವಿಭಿನ್ನವಾಗಿ ಮಾಡಬೇಕೆಂದು ಬೇಲೂರಿನ ಹಲವಾರು ಭಜನಾ ಮಂಡಳಿಗಳು, ಶಾಸ್ತ್ರೀಯ ಸಂಗೀತದ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಸಹಕರಿಸುವ ಮೂಲಕ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಂದು ಪ್ರಶಂಸಿಸಿದರು. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ದಿವಂಗತ ಬಿಸಿ ಮಂಜುನಾಥ್ ಸಹಕಾರದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬರುತ್ತಿದ್ದೆವು. ಇಂದು ಅವರು ನಮ್ಮೊಂದಿಗಿಲ್ಲ, ಆದರೆ ಇಂದು ಅವರ ಪುತ್ರ ಸಂತೋಷ್ ನಮ್ಮೊಂದಿಗೆ ಹಲವಾರು ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಭಜನಾ ಮಂಡಳಿಯ ಒಂದು ಸ್ಪರ್ಧೆಯನ್ನು ಆಯೋಜಿಸುವಂತಹ ಯೋಜನೆಯನ್ನ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಟ್ರಸ್ಟ್ನ ಕಾರ್ಯದರ್ಶಿ ಅನಿಲ್, ನಿರ್ದೇಶಕರಾದ ಮೋಹನ್, ವಿಷ್ಣು, ಪ್ರಸಾದ್, ಕೇಶವಮೂರ್ತಿ, ಚಂದ್ರು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ನಾವು ಸಮಾಜದ ವತಿಯಿಂದ ತ್ಯಾಗರಾಜರ ಆರಾಧನಾ ಮಹೋತ್ಸವ ಮಾಡ್ತಿದ್ವಿ. ಆದರೆ ಕೋವಿಡ್ ನಂತರ ಸ್ವಲ್ಪ ತಟಸ್ಥ ಆಗಿದ್ದು. ಕೋವಿಡ್ ನಂತರ ನಿರಂತರವಾಗಿ ನಾವು ಪ್ರತಿ ವರ್ಷ ತ್ಯಾಗರಾಜರು, ಪುರಂದರದಾಸರು, ಕನಕದಾಸರು ಆರಾಧನಾ ಮಹೋತ್ಸವ ಮಾಡ್ಕೊ ಬರ್ತಿದ್ವಿ. ಕಳೆದ ಬಾರಿ ನಮ್ಮ ಬೇಲೂರಿನ ವೈಕುಂಠದಾಸರೇ ನಾವು ಮರ್ತಿದ್ವಿ. ಒಬ್ಬರು ಪ್ರೊಫೆಸರ್ ಅದನ್ನು ನೆನಪಿಸಿದ್ರು. ಅದ ನಂತರ ಅಲ್ಲಿಂದ 3ನೇ ವರ್ಷದಿಂದ ನಾವು ವೈಕುಂಠದಾಸರ ಒಂದು ಆರಾಧನಾ ಮಹೋತ್ಸವನ ಅದ್ರ ಜೊತೆ ಅಳವಡಿಸ್ಕೊ ಬರ್ತಾ ಇದ್ವಿ. ಪ್ರತಿ ಬಾರಿ ನಾವು ಮಾಡಬೇಕಾದ್ರೆ ನಮಗೆ ವಿದ್ಯಾ ಮೇಡಮ್ ಅವರ ಸಂಗೀತದ ತರಬೇತಿ ಶಾಲೆಯಿಂದ ಕಾರ್ಯಕ್ರಮ ಕೊಡ್ತಾ ಇದ್ವು. ನಾವು ಕಳೆದ ಒಂದು 2 ತಿಂಗಳ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ಒಂದು ಕಾರ್ಯಕ್ರಮನ ನಾವು ನೋಡಿದ್ವಿ. ಭಜನಾ ಮಂಡಳಿಯವರು ಒಂದು ಕಾರ್ಯಕ್ರಮ ನಿರ್ವಹಿಸ್ಕೊಡ್ತಾ ಇದ್ರು. ಒಂದು ಕಡೆ ಭಜನಾ ಮಂಡಳಿ, ಇನ್ನೊಂದು ಕಡೆ ಸಂಗೀತ, ಇನ್ನೊಂದು ಕಡೆ ಮಂಗಳವಾದ್ಯ, 3 ಏಕಕಾಲದಲ್ಲಿ ಮಾಡೋಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು. ಅಲ್ಲಿಂದ ನನಗೂ ಸ್ವಲ್ಪ ಪ್ರೇರಣೆ ಆಯಿತು, ಯಾಕೆ ಒಂದು ಪ್ರಯತ್ನ ಮಾಡಬಾರದು ಬೇಲೂರಲ್ಲಿ ಅಂತ. ಹರಿ ಓಂ. ಆತ್ಮೀಯ ಬಂಧುಗಳೇ, ಇಂದು ಬೇಲೂರು ಇತಿಹಾಸದಲ್ಲಿ ಒಂದು ಚರಿತ್ರೆ ಇರಬಹುದು. ಯಾಕೆಂದರೆ 4 ಜನ ನಾದಬ್ರಹ್ಮರನ್ನ ಒಂದೇ ಸಾರಿ ನಾವು ನುಡಿಸ್ಕೊಳ್ತಾ ಇದ್ದೀವಿ. 4 ಜನ ಅಂದರೆ 4 ವೇದಗಳಿಗೆ ಸಮಾನ ಅಂತ ನನ್ನ ಭಾವನೆ. ಪುರಂದರದಾಸರು, ಕನಕದಾಸರು, ವೈಕುಂಠದಾಸರು, ತ್ಯಾಗರಾಜರು, 4 ಜನ ತುಂಬ ನಮ್ಮ ಸಂಸ್ಕೃತಿಗೆ, ನಮ್ಮ ಇತಿಹಾಸಕ್ಕೆ ನೀಡುವಂಥ ಕೊಡುಗೆ ಅಪಾರವಾದ ಕೊಡುಗೆ. ಆ ಕೊಡುಗೆಯನ್ನ ನಾವೆಲ್ಲ ಜ್ಞಾಪಿಸ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಅವರು ವೇದ ಪುರಾಣಗಳಿಗಿಂತಲೂ ಅತ್ಯಂತ ಪವಿತ್ರವಾದ ಗ್ರಂಥ ಎಂದರೆ ಅದು ನಮ್ಮ ಸಂವಿಧಾನ. ಅದನ್ನು ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ SC ಮಹದೇವಪ್ಪ ತಿಳಿಸಿದರು. ಬೇಲೂರು ಪಟ್ಟಣದ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 13ನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರ ಸನ್ಮಾನ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಸಂವಿಧಾನದ ಅಡಿಯಲ್ಲಿ ನಮ್ಮ ದೇಶದ 140 ಕೋಟಿ ಜನರು ಜೀವನ ಸಾಗಿಸುತ್ತಿದ್ದಾರೆ.
ಆದರೆ ಅರ್ಧದಷ್ಟು ಜನರಿಗೆ ಸಂವಿಧಾನ ಪೀಠಿಕೆ ಬಗ್ಗೆ ಅರಿವಿದ್ರೂ ಸಹ ಅವರ ಆರ್ಥಿಕತೆ ಬಗ್ಗೆ ತಿಳಿಯದೇ ಇರುವುದು ನಿಜಕ್ಕೂ ವಿಷಾದನೀಯ. ಕೆಲ ಜಾತಿ ಮತೀಯರ ಧರ್ಮದೇವರು ಹಾಗೂ ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡುವ ಮೂಲಕ ನಿಮ್ಮನ್ನ ಗುಲಾಮರನ್ನಾಗಿ ಮಾಡಲು ಹೊರಟಿದ್ದಾರೆ. ನಮಗೆ ಸಂವಿಧಾನ ನೀಡಿದ ಡಾಕ್ಟರ್ ಅಂಬೇಡ್ಕರ್ ನಿಜವಾದ ದೇವರು. ನಮಗೆ ಯಾವುದೇ ದೇವರುಗಳಿಲ್ಲ. ಆದರೆ ನಿಮ್ಮನ್ನು ದೇವರ ಹಾಗೂ ಮೌಢ್ಯದ ಹೆಸರಿನಲ್ಲಿ ದಿಕ್ಕು ತಪ್ಪಿಸುವ ಹುನ್ನಾರ ನಡೆಯುತ್ತಿದೆ. ಇದರ ಜೊತೆಯಲ್ಲಿ ನಮ್ಮ ಸಂವಿಧಾನವನ್ನ, ಇಡೀ ವಿಶ್ವವೇ ಮೆಚ್ಚಿದ ಸಂವಿಧಾನವನ್ನ ಅಳಿಸಿ ಹಾಕಲು ಮುಂದಾದರೆ ದೊಡ್ಡ ಸ್ವತಂತ್ರ ಸಂಗ್ರಾಮದ ಮೂಲಕ ಕ್ರಾಂತಿಯಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸಹಕಾರಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ದೇಶದ ಪವಿತ್ರ ಗ್ರಂಥದ ಬಗ್ಗೆ ಮಾತನಾಡುವ ಹಕ್ಕು ಯಾರಿಗೂ ಇಲ್ಲ. ನಾವೆಲ್ಲರೂ ಸಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಆಶಯದ ಅಡಿಯಲ್ಲಿ ಬದುಕುತ್ತಿದ್ದೇವೆ. ಅಲ್ಲದೆ ಅವರು ನೀಡಿರುವ ಮೀಸಲಾತಿ ಭಿಕ್ಷೆ ಎಂದು ಯಾರೂ ಸಹ ಭಾವಿಸಬಾರದು. ಪ್ರತಿಯೊಬ್ಬರೂ ಶಿಕ್ಷಣ ಸಂಘಟನೆ ಮೂಲಕ ವಿದ್ಯಾವಂತರಾಗುವುದೇ ಮೊದಲ ಗುರಿ ಎಂಬುದನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಶಯದಂತೆ ಪ್ರತಿಯೊಬ್ಬರೂ ಬದುಕಬೇಕು. ಸಂವಿಧಾನ ರಚಿಸುವಾಗ ಒಂದು ಜಾತಿಗೆ ಸೀಮಿತ ಮಾಡಿಲ್ಲ. ಪ್ರತಿಯೊಬ್ಬರೂ ಸಹ ಅವರ ಆಶಯದಲ್ಲೇ ಬದುಕುತ್ತಿದ್ದೇವೆ ಎಂಬುದನ್ನು ಅರಿತುಕೊಳ್ಳಬೇಕು ಎಂದರು. ಶಾಸಕ ಎಚ್ಕೆ ಸುರೇಶ್ ಮಾತನಾಡಿ, ಶ್ರೀ ಸಾಮಾನ್ಯನೂ ಸಹ ಉನ್ನತ ಹುದ್ದೆಯನ್ನು ಅಲಂಕರಿಸಬಹುದು ಎಂಬುದಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿದ ಸಂವಿಧಾನ ಎಲ್ಲರಿಗೂ ದಾರಿದೀಪವಾಗಿದೆ ಎಂದರು. ಭಂತೆ ಬೋಧಿದತ್ತ ಮಹತೇರರವರು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್, ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಶಿವರಾಮ್, ಎಚ್ಕೆ ಚಂದ್ರಶೇಖರ್, ಡಾಕ್ಟರ್ ನಾರಾಯಣಸ್ವಾಮಿ, ಚಾನಾದಾನಿ, ತಹಸೀಲ್ದಾರ್ ಎಂ ಮಮತಾ, ಶಿವಶಂಕರ್, ಶಿವಮರಿಯಪ್ಪ, ಸಿದ್ದಯ್ಯ, ಬಳ್ಳೂರು ಉಮೇಶ್, ರಾಜು, ಪರ್ವತಯ್ಯ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಸಂಘಟನೆ ಹೋರಾಟ ಇದು ಅವರ ತೆರೆಯ ಬಂತು. ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು, ನಾವೆಲ್ಲರೂ ಕೂಡ ಉತ್ತಮ ಶಿಕ್ಷಣವನ್ನ ಪಡಿತಕ್ಕಂಥದ್ದು, ಎಲ್ಲರೂ ಕೂಡ ಉತ್ತಮ ಶಿಕ್ಷಣವನ್ನ ಪಡೆದು ವಿದ್ಯಾವಂತರಾದಾಗ ಆ ವಿದ್ಯೆ ನಮಗೆ ಎಲ್ಲವನ್ನೂ ಕೂಡ ತಂದುಕೊಡು ಮಾಡತಕ್ಕಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದ್ದಾವೆ. ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯಿಂದ, ಮೂಢನಂಬಿಕೆಯಿಂದ ಹೊರಬಂದು ಸಂವಿಧಾನವನ್ನ ಅರ್ಥೈಸಿಕೊಳ್ಳದೆ ಹೋದ್ರೆ ನಾವು ಮತ್ತೊಮ್ಮೆ ಗುಲಾಮರಾಗಿ ಬದುಕಬೇಕಾಗತ್ತೆ. 2.5 ವರ್ಷಗಳಿಂದ ಹೇಗೆ ತುಳಿತಕ್ಕೆ ಒಳಗಾಗಿ ಶೋಷಣೆಗಾಗಿ ಸನ್ಮಾನ್ಯ ಮಂತ್ರಿಗಳೇ, ನಾನೊಬ್ಬ ಸಾಮಾನ್ಯ ರೈತನ ಮಗನಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ, ಭ್ರಷ್ಟಾಚಾರ ಮುಕ್ತವಾಗಿ ಈ ಕ್ಷೇತ್ರವನ್ನು ಮಾಡಲಿಕ್ಕೆ ನಾನು ಬಂದಿದ್ದೀನಿ. ನಿಮ್ಮ ಸಹಕಾರ ಸಂಪೂರ್ಣ ಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಹಾಗಾಗಿ ಸಮಯದ ಅಭಾವದಿಂದ ಮಂತ್ರಿಗಳು ಮಾತಾಡ್ತಾರೆ. ನಾನು ಅದರಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರೀತಂ ಗೌಡ್ರಿಗೆ ಇನ್ನೂ ಯಂಗ್ ಏಜ್, ಕುಳಿತು ಮಾತನಾಡಿ ಸರಿ ಮಾಡೋಣ, ಬೇಕಿದ್ರೆ ಎಂಪಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿ, ಬಿಜೆಪಿ ಮೈತ್ರಿ ಗಟ್ಟಿಗೊಳಿಸುವ ಮಾತನಾಡಿದ ಎಚ್ಡಿ ಕುಮಾರಸ್ವಾಮಿ. ನಾನೇನು ಮಾಡಬೇಕು ಎಂದು ಪಕ್ಷ ತೀರ್ಮಾನ ಮಾಡುತ್ತೆ, ರಾಜಕಾರಣದಲ್ಲಿ ಅಣ್ಣ ತಮ್ಮ ಆಗಲು ಆಗಲ್ಲ, ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಗೆ ಪ್ರೀತಂ ಗೌಡ ವಿರೋಧ. ಈಡೇರಿದ 3 ದಶಕಗಳ ಕನಸು, ಇಂದಿನಿಂದ ರೈಲು ನಿಲುಗಡೆ ಆರಂಭ, ಫಲಿಸಿದ ಆಲೂರು ತಾಲೂಕು ಜನರ ಹೋರಾಟ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.